ಕೊಟ್ಟ ಮಾತಿನಂತೆ ನಡೆದಿದ್ದಾರೆ, ನುಡಿದ ಮಾತಿನಂತೆ ನಿಂತ್ಕೊತಾರೆ ಅಂತ ನಿಮಗೂ ಅವ್ರಿಗೂ ಎಲ್ಲ ರೀತಿ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ, ನಮಗೆಲ್ಲ ಮೇಯ್ನು ನಮ್ಮ ಅಣ್ಣನಿಗೆ ಒಳ್ಳೇದು ಮಾಡಲಿ, ಸಂದೀಪ್ ಅಣ್ಣನಿಗೆ. ಎಲ್ಲ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ದುಡ್ಡಿರೋರು ಇದ್ದಾರೆ, ಬಡವ್ರ ಪರ ನಿಲ್ಲುವಂಥ ಕೆಲಸ ಆಗಬೇಕು. ಜಾಸ್ತಿ ಏಟಾಗೈತೇನಪ್ಪ? ಹಾಂ, ಈಗ ಆರಾಮಾಗಿ ಮುಂಚೆ ಥರ ಆಗ್ತಾರಂತ ಆದರೆ ಸಾಕು. ಪಾಪ ಬಂದಿದ್ದಾರೆ, ಆಫೀಸಲ್ಲಿದ್ದಾರೆ, ಅವ್ರ ತಾಯಿನೂ ಬಂದಿದ್ದಾರೆ, ರವಿ ಇದ್ದಾರಲ್ವಾ ಅವ್ರ ಮಿಸ್ಸಸ್, ಅವ್ರ ತಾಯಿ. ಅಣ್ಣ ಒಂದು ನಿಮಿಷ ಅವ್ರ ಕೈಲಿ ಕೊಟ್ಟೆ ಮಾತಾಡ್ರಣ್ಣ. ತೊಳ್ರಮ್ಮ. ತೊಳ್ರಿ. ದೇವ್ರು ನಿಮಗೂ ಅವ್ರಿಗೂ ಎಲ್ಲ ರೀತಿ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ, ನಮಗೆಲ್ಲ ಮೇಯ್ನು ನಮ್ಮ ಅಣ್ಣನಿಗೆ ಒಳ್ಳೇದು ಮಾಡಲಿ, ಸಂದೀಪ್ ಅಣ್ಣನಿಗೆ. ನಮ್ಮ ಅಣ್ಣಗೆ ಕಾಲಿಗೆ ಗುಂಡಿಂದು ಏಟು ತಗಲಿತ್ತು, ಅದರಿಂದ ಅವತ್ತು ಮೊನ್ನೆ ಬಂದು ಮಂಚನಹಳ್ಳಿಯಲ್ಲಿ ಇದು ಮಾಡಿದ್ರು ಸ್ಟ್ರೈಕ್. ಅವತ್ತು ಬಂದುಬಿಟ್ಟು ಸಂದೀಪ್ ಅಣ್ಣ ಹೇಳಿದ್ದಾರೆ, ಹಿಂಗೆ ರವಿ ಹಿಂಗೆ ಆಗಿದೆ, ಅದರಿಂದ ನಾನು ಅವ್ರಿಗೆ ಹಾಸ್ಪಿಟ್ಲ್ ಖರ್ಚೆಲ್ಲ ನಾನೇ ನೋಡ್ಕೊತೀನಿ, ಒಂದು 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಟ್ಟಿದ್ದಾರಣ್ಣ. ನಮ್ಮ ಕಡೆಯಿಂದ ಅವ್ರಿಗೆ ತುಂಬ ಧನ್ಯವಾದಗಳಣ್ಣ. ಥ್ಯಾಂಕ್ ಯು ಸೊ ಮಚ್ ಸರ್. ಮೊದಲನೇದಾಗಿ ನಮ್ಮ ನಾಯಕರ ಕಾರ್ಯಕ್ಕೆ, ಅವರ ವ್ಯಕ್ತಿತ್ವಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೀವಿ. ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಅವ್ರು ಮಾಡಿದ್ದಾರೆ. ಇದು ಕಣ್ಣಿಗೆ ಕಾಣಿಸ್ದಂಗೆ ಒಂದಾದರೆ ಕಣ್ಣಿಗೆ ಕಾಣಿಸ್ದೇ ಇರೋವಂಥದ್ದು ಸಾವಿರಾರು ಇದೆ. ಪ್ರತಿ ಗ್ರಾಮಕ್ಕೂ, ಪ್ರತಿ ಹಳ್ಳಿಗೂ, ಪ್ರತಿ ಬಡವರಿಗೂ ಅವ್ರ ಕೊಡುಗೆ ಸಿಕ್ಕಾಪಟ್ಟೆ ಇದೆ. ಅದನ್ನು ನಾವು ಮಾತುಗಳಲ್ಲಿ ಹೇಳಕ್ಕೆ ಬರಲ್ಲ. ಯಾಕಂದರೆ ಈ ರೀತಿ ಘಟನೆಗಳಾದಾಗ ಅವ್ರಿಗೆ ಹಣ ಇರ್ತೈತೋ ಇಲ್ವೋ, ಅವ್ರ ಕಷ್ಟ ಇದೆಯೋ ಇಲ್ವೋ, ಅದನ್ನು ಗುರುತಿಸಿ ಒಬ್ಬ ಜನನಾಯಕನಾಗಿ ಮಾಡಿರೋವಂಥ ಕೆಲಸ ನಮ್ಮ ಸಂದೀಪ್ ರೆಡ್ಡಿ ಅಣ್ಣವರು. ಮೊದಲನೇದಾಗಿ ಅವ್ರಿಗೆ ನಾವು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇವರು ಅನೇಕ ಕಾರ್ಯಕ್ರಮಗಳಿರೋದ್ರಿಂದ, ಹೊರಗಡೆ ಇರೋದ್ರಿಂದ ಅವ್ರಿಗೆ ನಾವು ಏನು ಮಾತು ಕೊಟ್ಟಿದ್ದೀವಿ ಅವರೇ ಬಂದು ಕೊಡಬೇಕಂತೇನಿಲ್ಲ ಸರ್. ಈ ರೀತಿ ಸುಮಾರು ಹಣವನ್ನು ನಾನೇ ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಹಣ ಹಂಚಿಕೆ ಬಡವ್ರಿಗೆ ಏನು ಅವ್ರು ಮಾತು ಕೊಟ್ಟಿರ್ತಾರೆ ಆ ಮಾತಿನ ಪ್ರಕಾರ ಅವ್ರು ನಡೆಸ್ಕೊಳ್ತಾ ಇದ್ದಾರೆ. ನನಗೆ ನಿನ್ನೆನೇ ಹೇಳಿದ್ರು, ಈ ರೀತಿ ನೋಡಪ್ಪ ಅವ್ರಿಗೆ ಕಾಲ್ ಮಾಡಿ ಅವ್ರದ್ದೇನೈತೆ ಅವ್ರ ಅಮೌಂಟ್ ಸೇರಿಸ್ಬಿಡು, ನಾನೆಲ್ಲ ಹೊರಗಡೆ ಇದ್ದೀನಿ. ಕೊಟ್ಟ ಮಾತಿನಂತೆ ನಡೆದಿದ್ದಾರೆ, ನುಡಿದ ಮಾತಿನಂತೆ ನಿಂತ್ಕೊತಾರೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈಗ ಅನೇಕರ ಹತ್ರ ದುಡ್ಡಿದೆ, ಸಾವಿರಾರು ಕೋಟಿ ಒಡೆಯರಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಎಷ್ಟೋ ಜನ ನಾಯಕರು, ಈಗ ಜನಪ್ರತಿನಿಧಿಗಳಿದ್ದಾರೆ, ಎಷ್ಟೋ ಜನ ನಾಯಕರಿದ್ದಾರೆ. ಈಗ ಅವರು ಕಾರ್ಯಕ್ಕೆ ನಾವು ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸೋದ್ರ ಮುಖಾಂತರ ಅವ್ರ ಜೊತೆ ನಿಲ್ಲುವಂಥ ಕೆಲಸ, ಅವ್ರ ಕಾರ್ಯಕ್ಕೆ ಶಕ್ತಿ ಕೊಡೋವಂಥ ಕೆಲಸ ನಾವೆಲ್ಲ ಸೇರಿ ಮಾಡಬೇಕಂತ ಬಯಸ್ತಾ ಇದ್ದೀವಿ. ಆ ರೀತಿ ಇನ್ನೂ ಹೆಚ್ಚಿಗೆ ಯಾರ್ಯಾರು ಬಡವರಿದ್ದಾರೋ, ಯಾರ್ಯಾರು ಶ್ರೀಮಂತರಿದ್ದಾರೋ, ಬಡವ್ರ ಪರ ನಿಲ್ಲೋ ಕೆಲಸ ಆಗಬೇಕು. ಸಂದೀಪ್ ರೆಡ್ಡಿ ಅವರೊಬ್ಬರೇ ಈ ಕೆಲಸ ಮಾಡೋದು ನನಗೇನು ಸಮಂಜಸ ಅಲ್ಲ. ಎಲ್ಲ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ದುಡ್ಡಿರೋರಿದ್ದಾರೆ, ಬಡವ್ರ ಪರ ನಿಲ್ಲುವಂಥ ಕೆಲಸ ಆಗಬೇಕು. ಈಗ ನಮ್ಮ ಸಂದೀಪ್ ರೆಡ್ಡಿ ಅಣ್ಣನವರನ್ನು ಪ್ರೇರೇಪಣೆ ತಗೊಂಡು ಇನ್ನೂ ಹೆಚ್ಚಿಗೆ ಜನ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬಂದು ಅವರು ಸಹಾಯ ಮಾಡೋಂಥ ಕೆಲಸ ಆಗಬೇಕು. ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ, ಅದು ಗುಂತಪನಹಳ್ಳಿ ಅಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಒಬ್ಬರು ನನ್ನ ಬಂದು ಭೇಟಿ ಆಗ್ತಾರೆ, ಅಣ್ಣ ಈ ರೀತಿ ನಮ್ಮವರಲ್ಲಿ ಒಬ್ಬ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ, ಅವ್ರಿಗೇನಾದರೂ ಸ್ವಲ್ಪ ಧನ ಸಹಾಯ ಮಾಡಿ ಅಂತ ನಾನು ಬಂದು ಭೇಟಿ ಮಾಡಿದಾಗ ನಾನು ಇವ್ರ ಗಮನಕ್ಕೆ ತರ್ತೀನಿ, ಅಣ್ಣ ಈ ರೀತಿ ಇದ್ದಾರೆ ಹೋಗೋಣ ಅಂತ. ನಾವಲ್ಲಿ ಹೋಗಿ ನೋಡಿದ ಪರಿಸ್ಥಿತಿಯಲ್ಲೇ ಮನೆಯೇ ಇಲ್ಲ ಅವ್ರಿಗೆ, ಹಾಸ್ಪಿಟ್ಲ್ ಇಟ್ಕೊಂಡು ಏನು ಮಾಡ್ತಾರೆ ಅವರು. ಮೊದಲು ಅವ್ರು ಇರೋಕ್ಕೆ ಒಂದು ಗೂಡು ಬೇಕು. ಮಳೆ ಬಂದರೆ ನೆನೀತದೆ, ನಾಯಿಗಳಲ್ಲೇ ಇರ್ತದೆ, ಕೋಳಿ ಅಲ್ಲೇ ಇರ್ತದೆ, ಅವ್ರಿಗೆ ಮಲ್ಗೋಕ್ಕೆ ದಾರಿ ವ್ಯವಸ್ಥೆ ಇಲ್ಲ ಪಾಪ. ಹಂಗಾಗಿ ಇವ್ರಿಗೆ ಅದೇನು ಅನ್ನಿಸ್ತೋ, ಮನ್ಸಿಗೆ ಏನು ಬಂತ ಗೊತ್ತಿಲ್ಲ, ಹಾಸ್ಪಿಟ್ಲ್ಗೂ ನಾವು ಸಹಾಯ ಮಾಡೋಣ, ಫಸ್ಟ್ ಅವ್ರಿಗೆ ಮನೆ ಕಟ್ಸ್ಕೊಡೋಣ ಅಂತೇಳಿ. ಇದು ಒಂದೇ ಅಲ್ದಿರ ಇವತ್ತು ಜೈನ್ ಮಿಷನ್ ಹಾಸ್ಪಿಟ್ಲಿಗೆ ಅವ್ರದ್ದು ಸಪ್ರೇಟ್ ಕೊಡುಗೆ ಇದೆ. ಮಿಷನ್ ಹಾಸ್ಪಿಟ್ಲಿಗೆ ಮಂತ್ಲಿ ಅವರು ಹಣ ಸಹಾಯ ಮಾಡ್ತಾಯಿದ್ದಾರೆ. ಆ ರೀತಿ ಹಣದಲ್ಲಿ ಸಿಕ್ಕಾಪಟ್ಟೆ. ಈಗ ನಿನ್ನೆ ಗುಂಡ್ಲುಗುರ್ಗಿ ಗ್ರಾಮದವರೊಬ್ಬರು ಕಣ್ಣು ಆಪ್ರೇಷನ್ ನನಗೆ ಫೋನ್ ಮಾಡಿದ್ರು, ಹಣ ಈ ರೀತಿ ಕಡಿಮೆ ಏನಾದ್ರು ಮಾಡಿಸಿ ಅಂತ. ಪ್ರತಿ ಹಳ್ಳಿಯಲ್ಲಿ ಪ್ರತಿ ದಿನ ಈ ರೀತಿ ಅವ್ರ ಆರ್ಥಿಕ ನೆರವು, ಆರ್ಥಿಕ ಸಹಾಯ ಪ್ರತಿ ದಿನಾನೂ ಮಾಡ್ತಾನೆ ಇದ್ದಾರೆ ಸರ್.